ನಮಸ್ತೆ ಎಲ್ಲರಿಗೂ ಪ್ರೇಮ ಜರ್ನಿ ಚಾನಲ್ಗೆ ಸ್ವಾಗತ. ದೂದ್ ಸಾಗರ್ ಟ್ರೆಕ್ಕಿಂಗ್ ಹೋಗಿದ್ವಿ. ಅದು ಚಳಿಗಾಲದೊಳಗೆ ಹೋಗಬೇಕು ಹೋಗಬಾರ್ದು ಆ್ಯಂಡ್ ಹೆಂಗೆ ಹೋಗಬೇಕು, ಯಾವ ಥರ ಹೋಗಬೇಕು ಎಲ್ಲ ಎಕ್ಸ್ಪ್ಲನೇಷನನ್ನು ಕೊಡ್ತೀವಿ ಅಂತ ಫುಲ್ ವೀಡಿಯೋಸ್ ನೋಡ್ರಿ, ಗೊತ್ತಾಗ್ತೈತಿ. ಹಂಗೆ ವಿಡಿಯೋ ನೋಡಿ ಬಿಡೋಕೆ ಹೋಗ್ಬೇಡ್ರಿ. ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಕೂಡ ಮಾಡಿರಿ. ಆ್ಯಂಡ್ ನಾವು ಫಸ್ಟಿಗೆ ಹೋಗಿದ್ದ ಗದಗಿಗ್ರಿ. ಗದಗಿಂದ ಡೈರೆಕ್ಟಾಗಿ ಒಂದು ಟ್ರೈನ್ ಇತ್ತು. ಆ ಟ್ರೈನ್ ಹೆಸರು ಸಿಕಂದ್ರಾಬಾದ್ ವಾಸ್ಕೋಡಿಗಾಮ ಎಕ್ಸ್ಪ್ರೆಸ್. ಸೊ 9:30ಗೆ ನಾವು ಹತ್ತಿದ್ವಿ ಟ್ರೈನ್ನ. ಆ್ಯಂಡ್ ಅಲ್ಲಿಂದ ಹೋಗಿ ಮುಟ್ಟಿದ್ದ ನಾವು ಕೂಲೆಮ್ಮಿಗೆ. ಯಾವುದೂ ಟ್ರೈನ್ ಒಳಗಡೆ ಇಲ್ದು ಯಾವುದೂ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಆ್ಯಂಡ್ ಮಾಡ್ಕೊಂಡ್ರು ಅದನ್ನು ನಾನು ಅಪ್ಲೋಡ್ ಮಾಡಿ ಕೂಲೆಮ್ ಹೋಗಿ ಮುಟ್ಟಿದಾಗ 3:30 ಟೈಮ್ ಆಗಿಬಿಟ್ಟಿತ್ತು. ನಮ್ಮ ಈ ರೈಲ್ವೆ ಸ್ಟೇಷನ್ನಿಂದ ರೂಮಿಗೆ ಏನಿಲ್ಲರಿ, ವಾಕೇಬಲ್ ಡಿಸ್ಟೆನ್ಸ್ ಇತ್ತು. ಒಂದು 300 ಮೀಟರ್ ಇತ್ತು. ನಾವು ಬುಕ್ ಮಾಡಿಬಿಟ್ಟಿದ್ವಿ ಆಲ್ರೆಡಿ. ನೀವು ಹಂಗೆ ಮಾಡ್ಕೋರಿ, ಫಸ್ಟಿಗೆ ಬುಕ್ ಮಾಡ್ಕೊಂಬಿಡ್ರಿ, ಇಲ್ಲ ಅಂತಂದ್ರೆ ರೂಮ್ ಸಿಗಂಗಿಲ್ಲ. 2-3 ಮಂದಿಗೆ ಹಂಗಾಯ್ತು. ನಾವು ಬುಕ್ ಮಾಡಿರುವಂಥ ರೂಮ್ ಹೆಸರು ಶ್ರೀ ಸದನ ಅಂತ ಹೇಳಿ. ನಾವು ಆಲ್ರೆಡಿ ಟಿಫನ್ ಮಾಡಿ 7 ಗಂಟೆಗೆ ರೆಡಿ ಆಗಿ ಕುಂತಿದ್ವಿ. ಬಟ್ ಈ ಬ್ಯಾಚ್ನವ್ರು ಭಾಳ ಲೇಟಾಗಿ ಎದ್ಬಿಟ್ರೆ. ನಮ್ಮ ಬಾಜು ರೂಮ್ನವರು ಅವರು ಕೂಡ ನಮ್ಮ ಬ್ಯಾಚ್ನವ್ರು ಆಗಿದ್ರು. ಸೊ ಉಷ್ಟ್ರು ಸೇರಿ ನಾವು ಟ್ರೆಕ್ಕಿಂಗಿಗೆ ಹೋಗಬೇಕಾಗಿತ್ತು. ಹಾಗಾಗಿ ನಾವು ನಾಷ್ಟ ಮಾಡ್ಕೊಂಡು ಬರ್ತೀವಿ ಅಂತ ಅವ್ರು ಅಲ್ಲಿಗೆ ಹೋದ್ರು ನಾಷ್ಟಕ್ಕೆ. ನಾವು ಹಂಗೆ ಸುಮ್ಮನೆ ವೇಟ್ ಮಾಡ್ಕೊತ ನಿಂತ್ವಿ. ಬಟ್ ಜಲ್ದಿನ ಬಿಡಬೇಕಾಗಿತ್ತು ರೀ. 7 ಗಂಟೆಗೆ ಇಲ್ಲಿ 9:30ಗೆ ನಾವು ಬಿಟ್ವಿ. ಇದು ಲೇಟಾಗಿ ಭಾಳ ಅನ್ನಿಸ್ತು ನನಗೆ. ಇಲ್ಲಿಂದ ನಾವು ಸೀದಾ ಹೋಗಿದ್ದ ಚೆಕ್ ಪೋಸ್ಟ್ ಅಂತ ಹೇಳ್ತಾರೆ. ಅದು ಯಾಕಂತಂದ್ರೆ ಅಲ್ಲಿ ಹೋದ ತಕ್ಷಣ ID ಪ್ರೂಫ್ ಎಲ್ಲ ಕೇಳ್ತಾರೆ. ಏನು ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಆಮೇಲೆ ಎಷ್ಟು ಜನ ಅದೀರಿ, ಎಷ್ಟು ಜನ ಎಂಟ್ರಿ ತೊಗೊಂಡ್ರಿ ಅಂತ ಹೇಳಿ ಫೋನ್ ನಂಬರ್ಸ್ ಎಲ್ಲ ತೊಗೊತಾರೆ. ಟ್ರೆಕ್ಕಿಂಗಿಗೆ 2 ವೇಸ್ ಇರ್ತಾವಂತ. ಒಂದು ರೈಲ್ವೆ ಟ್ರ್ಯಾಕ್, ಆಮೇಲೆ ಇನ್ನೊಂದು ನಾವು ಹೊಂಟಿವಲ್ಲ ಈ ಟ್ರ್ಯಾಕ್. ಬಟ್ ರೈಲ್ವೆ ಟ್ರ್ಯಾಕ್ ನಾ ಪ್ರಿಫರ್ ಮಾಡೋಂಗಿಲ್ಲ. ಅಲ್ಲಿಂದ ಹೋಗೋಕ್ಕೂ ಹೋಗಬೇಡ್ರಿ. ಪೊಲೀಸರೆಲ್ಲ ಹಿಡಿದು ಫೈನ್ ಎಲ್ಲ ಹಾಕಿ ಆಮೇಲೆ ಏನೇ ಫೋಟೋಸ್ ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡ್ತಾರೆ. ಹಾಗಾಗಿ ನೀವು ಅಲ್ಲಿಂದ ಹೋಗೋಕ್ಕೆ ಹೋಗಬೇಡ್ರಿ. ಅದನ್ನು ಪ್ರಿಫರು ಮಾಡೋಂಗಿಲ್ಲ. ಅದು ಬ್ಯಾನೂ ಆಗೈತೆ ಅಂತ ಹೇಳ್ತಾರೆ. ಸೊ ಈ ಟ್ರೆಕ್ ಗೈಡ್ ಮಾತ್ರ ಕಂಪಲ್ಸರಿ ಇರ್ತಾರೆ ರೀ. ಇವರೇ ನಮ್ಮ ಟ್ರೆಕ್ ಗೈಡ್ ಆಗಿದ್ರು. ಅಲ್ಲಿ ಹೊಂಟಾರ ನೋಡ್ರಿ. ಸೊ ಟ್ರೆಕ್ ಗೈಡನ್ನು ಕರ್ಕೊಂಡು ಹೋಗ್ಬೇಕು ಕಂಪಲ್ಸರಿ. ಅದನ್ನು ಕೂಡ ಚೆಕ್ ಮಾಡ್ತಾರೆ ಅಲ್ಲಿ ಎಂಟ್ರಿ ಒಳಗೆ. ಬಾಕ್ಸ್ ತೊಗೊಂಡು ಹೋಗಬೇಕು ಹೋಗಬಾರ್ದು ಅನ್ನೋದು ಏನಾರ ಕನ್ಫ್ಯೂಷನ್ ಇತ್ತಂದ್ರೆ ಇಲ್ಲರಿ, ತೊಗೊಂಡು ಹೋಗೋರು ಹೋಗ್ಬೋದು. ಬಟ್ ಪ್ಲಾಸ್ಟಿಕ್ ತೊಗೊಂಡು ಹೋದ್ರೂ ಅಲ್ಲಿ ಒಗದು ಬರೋಕೆ ಹೋಗ್ಬೇಡ್ರಿ. ಅಲ್ಲಿ ಒಂದು ಹೋಟೆಲ್ ಕೂಡ ಇರ್ತೈತಿ. ಇಲ್ಲ ನಾ ತೊಗೊಂಡು ಹೋಗಲ್ಲ ಅನ್ನೋರು ಏನಾರ ಇದ್ರಂತಂದ್ರೆ ಅಲ್ಲಿ ಹೋಟೆಲ್ ಇರ್ತೈತಿ, ಆರಾಮ್ಸೆ ತಿಂದು ಬರ್ಬೋದು. ಇಲ್ಲಿ ನೋಡ್ರಿ, ಎಂಟ್ರಿ ಮಾಡ್ಸಾತೀವಿ. ಎಲ್ಲರದು ನೇಮ್ ಆಗಿರ್ಬೋದು, ಫೋನ್ ನಂಬರ್ ಮತ್ತು ID ಪ್ರೂಫ್ ಎಲ್ಲ ಕೊಟ್ಟು ಟ್ರೆಕ್ಕಿಂಗನ್ನು ಸ್ಟಾರ್ಟ್ ಮಾಡಿದ್ವಿ ಫುಲ್ ಎಕ್ಸೈಟ್ಮೆಂಟ್ ಒಳಗೆ. ನಾನಂತೂ ಫುಲ್ ಎಕ್ಸೈಟ್ಮೆಂಟ್ ಒಳಗಿದ್ದೆ. ಹಂಗೆ ನಡ್ಕೋತಾ ಹೊಂಟ್ವಿ. ಬಟ್ ಇರಿಟೇಷನ್ ಏನಪ್ಪ ಅಂದ್ರೆ, ಒಂದು ಡಿಸಡ್ವಾಂಟೇಜ್ ಏನಪ್ಪ ಅಂತಂದ್ರೆ, ಹಿಂಗೆ ಗಾಡಿಗಳು ಹೋಗ್ತಿರ್ತಾವ್ರಿ. ಅದು ಒಂದು ಕೆಟ್ಟ ಇರಿಟೇಷನ್ ಆಗ್ತೈತಿ. ಅದನ್ನು ಬಿಟ್ರೆ ಭಾರಿ ಚಲೋ ರೀ, ಪ್ಲೇಸ್ ಎಲ್ಲ ಭಾರಿ ಚಲೋ. ಇದು ನಮ್ಮ ಟೀಮ್ ಆಗಿತ್ತು. ಸೊ 8ರಿಂದ 9 ಜನ ಅವರಿದ್ರು. ಆಂಧ್ರ ಪ್ರದೇಶ ಮತ್ತು ತಮಿಳ್ನಾಡಿಂದ ಬಂದಿದ್ದರು. ಸ್ಟ್ರೇಂಜರ್ಸ್ ಜೊತೆ ಹೋಗೋದೇ ಮಜಾ ಬೇರೆ ರೀ. ನಾವು ಕೂಡ್ಕೊಂಡು ಹೋಗೋದು ಇನ್ನೂ ಮಜಾ ಇರ್ತೈತೆ ಖರೆ. ಬಟ್ ನಮ್ಮ ಮೆಂಬರ್ಸ್ ಎಲ್ಲ ಬರೋದಕ್ಕೆ ಬ್ಯುಸಿ ಆಗಿಬಿಟ್ಟಿರ್ತಾರೆ. ಸೊ ಹಂಗಾಗಿ ಯಾರು ಬರ್ತಾರೋ ಅವ್ರ ಜೊತೆ ಖುಷಿಯಾಗಿ ಹೋಗಿ ಬರೋದು. ಮಳೆಗಾಲದೊಳಗೆ ಇಲ್ಲದ ನೋಡ್ರಿ. ಇದಕ್ಕೆ ಕಾಲುವೆ ಅಂತ ಏನು ಹೇಳ್ತಿರೋ ಅಥವಾ ಏನು ಹೊಳಿ ಅಂತ ಹೇಳ್ತಿರೋ ಗೊತ್ತಿಲ್ಲ. ಬಟ್ ಹಿಂಗೆ ನೀರು ಹರಿತಿರ್ತಾವ. ಮಳೆಗಾಲದೊಳಗೆ ಹೆಂಗೆ ಹರಿತಿರುತ್ತೋ ಗೊತ್ತಿಲ್ಲ, ಭಾಳ ಜೋರ್ಸೆ ಹರಿತಿರುತ್ತೆ ಅನ್ಸುತ್ತೆ. ಟ್ರೆಕ್ ಗೈಡ್ಸನ್ನು ಕೇಳಿದ್ವಿ, ಮಳೆಗಾಲದೊಳಗೆ ಇದನ್ನು ದಾಟಬೇಕಂದ್ರೆ ಹೆಂಗೆ ಮಾಡ್ತೀರಿ, ಅವಾಗೆಲ್ಲ ಜೋರು ಇರ್ತದಲ್ಲ ಅಂತ ಕೇಳಿದ್ವಿ. ಇಲ್ಲ, ಮಳೆಗಾಲದೊಳಗೆ ಬೇರೆ ರೂಟ್ ಇರ್ತೈತಿ, ನಾವು ಹಂಗಿಂದ ಹೋಗ್ತೀವಿ, ಇಲ್ಲಿಂದ ಹೋಗಲ್ಲ ಅಂತ ಏನೋ ಹೇಳಿದರು. ನೋಡಿರಿ, ನೀರು ಎಷ್ಟು ಸ್ವಚ್ಛವಾಗಿ ಹರಿತಿದ್ವು ಅಂದ್ರೆ ಆರಾಮ್ಸೆ ಕುಡಿದು ಹೋಗ್ಬೋದು. ಅಷ್ಟು ನೀರು ಕ್ಲಿಯರ್ ಆಗಿದ್ವು. ಇಲ್ಲಿ ಒಂದೊಂದು ಪ್ಲೇಸ್ ಹೆಂಗೆ ಅನ್ನಿಸ್ತಿತ್ತು ಅಂದ್ರೆ ಸ್ವಿಟ್ಜರ್ಲ್ಯಾಂಡ್ ಒಳಗೆ ಅದೀವೇನಪ್ಪ ಅನ್ನೋ ಫೀಲ್ ಕೊಡ್ತಿತ್ತು. ಟ್ರೆಕ್ಕಿಂಗಿಗೆ ಹೋಗಕ್ಕೆ ಒಲ್ಲೆ, ಕೈ ನೋವು ಆಗ್ತಾವ, ತಲೆ ನೋವು ಆಗ್ತೈತಿ, ಬ್ಯಾಡ ಹಂಗೆ ಹಿಂಗೆ ಅನ್ನೋರಿಗೆ ಏನು ಕಿವಿ ಮಾತಪ್ಪ ಅಂತಂದ್ರೆ, ಬರ್ರಿ ಪ್ರಕೃತಿ ಸೌಂದರ್ಯ ನೋಡ್ರಿ. ಅದರಿಂದ ಏನಾಗ್ತೈತಿ, ಮೆಂಟಲಿನೂ ಸ್ಟ್ರಾಂಗ್ ಆಗ್ತೀವಿ ಮತ್ತು ಫಿಸಿಕಲಿನೂ ಸ್ಟ್ರಾಂಗ್ ಆಗ್ತೀವಿ. 25 ಕಿಲೋಮೀಟರ ಅಂಥೇಳಿ ನಾವಿಲ್ಲೇ ಶಾಕ್ ಆಗಿ ನಡ್ಕೋತ ಹೊಂಟ್ರೆ, ಇಲ್ಲೊಬ್ಬ ಅಜ್ಜ ನೋಡ್ರಿ, ಅವ್ನು ನೋಡಿ ನನಗಂತೂ ಫುಲ್ ಶಾಕ್ ಆಯಿತು. ಯಾಕಂತಂದ್ರೆ ಅವ ನಡ್ಕೋತ ಹೊಂಟಿಲ್ರಿ, ರನ್ನಿಂಗ್ ರೇಸ್ ಏನೋ ಇತ್ತು ಅನ್ನಿಸ್ತೈತಿ. ಇಲ್ಲಿ ಅಂದ್ರೆ ಕೂಲೆಮ್ ಒಳಗೆ ರನ್ನಿಂಗ್ ರೇಸ್ ಏನೋ ಇಟ್ಟಿದ್ರು, ಎಲ್ಲರಿಗೂ ಇಟ್ಟಿದ್ರು ಅನ್ನಿಸುತ್ತೆ. ಬಟ್ ಅಜ್ಜ ಕೂಡ ಕಾಂಪಿಟೇಟ್ ಮಾಡಿದ್ದ ಅನ್ನಿಸ್ತೈತಿ. ನಡ್ಕೋತಾ ಹೋಗೋದಿಲ್ಲ, ಬದ್ಲಿ ಓಡ್ಕೋತಾ ಹೊಂಟಿದ್ದ. ಏಜ್ ಕೇಳ್ಬೇಕು ಅನ್ನಿಸ್ತ. ಬಟ್ ಅವನ್ ನೋಡಿ ಶಾಕ್ ಒಳಗಿದ್ದೆ, ಏನೂ ಕೇಳ್ಬೇಕು ಅನ್ನಿಸ್ಲೇ ಇಲ್ಲ. ನೋಡ್ರಿ ಅಜ್ಜನ ಹೆಂಗೆ ನಡ್ಕೋತಾ ಹೋಗ್ತಾನೆ, ಮತ್ತು ಆಮೇಲೆ ಹೆಂಗೆ ಹಾಯ್ ಮಾಡ್ತಾನೆ ಅಂತ ಹೇಳಿ. ನೋಡ್ರಿ ಅಜ್ಜನ ಫಿಟ್ನೆಸ್ ನೋಡ್ರಿ ಹೆಂಗದನ, ಫಿಸಿಕಲಿ ಮತ್ತು ಮೆಂಟಲಿ ಎಷ್ಟು ಸ್ಟ್ರಾಂಗ್ ಅದ ನೋಡ್ರಿ ಅಜ್ಜ. ಅಜ್ಜನ ನೋಡಿ ನಾವು ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆದ್ವಿ.
ಮತ್ತು ಆಮೇಲೆ ಅದ ಎನರ್ಜಿ ಒಳಗೆ ನಾ ಫುಲ್ ಸ್ಪೀಡಾಗಿ ನಡ್ಕೊತ ಹೋದ್ವಿ. ಸ್ಪೀಡಾಗಿ ನಡ್ಕೋತ ದಾರಿನ ತಪ್ಪಿಸ್ಕೊಂಡ್ಬಿಟ್ವಿ. 3 ಕಿಲೋಮೀಟ್ರ್ ಎಕ್ಸ್ಟ್ರಾ ನಡಿತೀವಿ ರೀ. ನಮ್ಮ ಬ್ಯಾಚ್ನವರು ಬರೋವಲ್ರಾಗಿತ್ತು. ಅಂದರೆ ನಾವೇ ತಪ್ಪಿಸ್ಕೊಂಡಿದ್ವಿ, ಅವ್ರು ತಪ್ಪಿಸ್ಕೊಂಡಾರ ಅಂದ್ಕೊಂಡು ನಾವು ಹಂಗೆ ನಡ್ಕೋತ ಹೊಂಟಿದ್ವಿ. ಅದಕ್ಕೆ ಹೇಳೋದು ನೋಡ್ರಿ, ಟ್ರಕ್ ಗೈಡ್ ಕಂಪಲ್ಸರಿ ಜೊತೆಗಿರ್ಬೇಕಂತ ಹೇಳಿ. ಇಲ್ಲೇ ಟ್ರಕ್ ಗೈಡ್ ಹಿಂದೆ ಉಳ್ಕೊಂಡ್ಬಿಟ್ಟಿದ್ರು ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಅವ್ರಾಗ ಕಾಡು ದಾರಿ ಒಳಗೆ ಹೋಗಿ ಆಲ್ರೆಡಿ ದೂಧಸಾಗರ ಮುಟ್ಬಿಟ್ಟಿದ್ರು. ನಾವು ಹಂಗೆ ನಡಿತೀವಿ, ಇನ್ನಾದರೂ ದೂಧಸಾಗರ ಬರವಲ್ದು, ಅವರು ಬರವಲ್ರಾಗೈತಿ ಹಿಂದಿನ ಬ್ಯಾಚ್ ಅಂತ ಹೇಳಿ ಹಂಗೆ ಹೋಗ್ತೀವಿ. ಆಮೇಲೆ ಲಾಸ್ಟಿಗೆ ಟ್ರಕ್ ಗೈಡನ್ನ ಗಾಡಿ ಒಳಗೆ ಬಂದು ನಮ್ಮನ್ನು ನೋಡಿ ಮತ್ತು ಅಲ್ಲಿಂದ ಇಳ್ಕೊಂಡು ನಡ್ಕೋತ ಕರ್ಕೊಂಡು ಹೋದರು ದೂಧಸಾಗರಿಗೆ. ಅಲ್ಲಿಂದ ಮತ್ತೆ 3 ಕಿಲೋಮೀಟರ್ ಇತ್ತು. ಸೊ ಹಂಗೆ ನಡ್ಕೋತ ಹೋದ್ವಿ. ನಮಗೇನು ಟಯರ್ಡ್ ಅನ್ನಿಸ್ಲಿಲ್ಲ ಹಂಗೇನು, ಯಾಕಂದ್ರೆ ಫಸ್ಟಿಗೆ ನಾವು ಆಲ್ರೆಡಿ ಒಂದು ಟ್ರೆಕ್ಕಿಂಗ್ ಮುಗಿಸಿದ್ವಲ್ಲ, ಅಂದ್ರೆ ಬಂಡೇಜ ಫಾಲ್ಸಿಗೆ ಹೋಗಿದ್ವಲ್ಲ, ಹಾಗಾಗಿ ಏನು ಅನ್ನಿಸ್ಲಿಲ್ಲ. ಎಲ್ಲೆಲ್ಲಿ ನೀರು ಸಿಗ್ತಾವ ಅಲ್ಲೆಲ್ಲ ಮುಖ ತಗೊಂಡು ಕಾಲು ತೊಳ್ಕೊಂಡು ಫ್ರೆಶ್ ಆಗಿ ಮತ್ತೆ ಹೆಜ್ಜೆ ಇಡ್ತಿದ್ವಿ. ಸೊ ಫೈನಲಿ ದೂಧಸಾಗರಿಗೆ ಬಂದ್ವಿ ರೀ. ದೂಧಸಾಗರಿಗೆ ಬಂದ್ಮೇಲಂತೂ ಫುಲ್ ಖುಷಿ ಆಯ್ತು. ಹಬ್ಬ ಬಂತಲ್ಲಪ್ಪ ಅಂತೇಳಿ, ಯಾಕಂದ್ರೆ ಹಸಿವಾಗಿತ್ತು, ಭಾಳ ಹಸಿವಾಗಿತ್ತು. ಇನ್ನೊಂದು ಸೇಫ್ಟಿ ಜಾಕೆಟ್ ಕಂಪಲ್ಸರಿ ಇರ್ತೈತಿ. ದಯವಿಟ್ಟು ಸೇಫ್ಟಿ ಜಾಕೆಟನ್ನು ಹಾಕ್ಕೊಂಡು ಹೋಗ್ರಿ. ವಿಂಟರ್ ಸೀಸನ್ ಒಳಗೆ ಏನಾಗ್ತೈತೆ ಅಂತಂದ್ರೆ ದೂಧಸಾಗರ್ ಕೆಳಗಡೆ ನೀರೊಳಗೆ ಆಟ ಆಡಕ್ಕೆ ಬಿಡ್ತಾರೆ, ಅದು ಒಂದು ಅಡ್ವಾಂಟೇಜ್. ಬಟ್ ಮಳೆಗಾಲದೊಳಗೆ ಹೋದ್ರೆ ನೀರು ಕೆಳಗೆ ಬಿಡಂಗಿಲ್ಲ ಅಂತ ಕೇಳಿದ್ದೆ ನಾನು. ಅಂದ್ರೆ ಭಾಳ ನೀರಿನ ಹರಿವು ಭಾಳ ಇರೋದ್ರಿಂದ ನೀರು ಕೆಳಗೆ ಒಟ್ಟೆ ಬಿಡಂಗಿಲ್ಲ. ಸುಮ್ಮನೆ ದೂರಿಂದ ನೋಡಿ ಫೋಟೋಸ್ ಎಲ್ಲ ತೊಗೊಂಡು ವಾಪಸ್ ಹೋಗ್ಬೋದು. ಬಟ್ ನಡು ಲೀಚಸ್ ಅಂಟಿಸ್ಕೊಂಡು ಆಮೇಲೆ ಗ್ರೀನರಿ ಒಳಗೆ ನಡ್ಕೊತ ಹೋಗೋದು ಅದು ಒಂಥರ ಮಜಾನೇ ಬೇರೆ ಇರ್ತೈತೆ ರೀ. ನೋಡಿರಿ ಎಷ್ಟು ಚಂದ ಐತಿ. ನನಗಂತೂ ಕಣ್ಣ ತುಂಬಿಟ್ಟಿತ್ತು ಆ ರೈಲ್ವೆ ಟ್ರ್ಯಾಕ್, ಆಮೇಲೆ ಮ್ಯಾಲಿಂದ ಹರಿಯೋ ನೀರು. ಇನ್ನು ಮಳೆಗಾಲದಾಗ ಹೆಂಗಿರ್ತೈತೋ ಗೊತ್ತಿಲ್ಲ. ಇಲ್ಲಿವರೆಗೂ ಬಂದು ಹಂಗೆ ವಾಪಸ್ ಹೋದ್ರೆ ಹೆಂಗಿರ್ತೈತೆ ರೀ. ಹಂಗಾಗಿ ಸೇಫ್ಟಿ ಜಾಕೆಟ್ ಹಾಕ್ಕೊಂಡು ಬಿದ್ದು ಉಳ್ಳಾಡಿದ್ವಿ ನೀರೊಳಗೆ. ಫುಲ್ ಬಿಸಿಲೊಳಗೆ ನಡ್ಕೊಂಡು ಬಂದೆ, ಬೇವ್ರಾಗಿತ್ತು. ಇಲ್ಲಿ ಬಂದು ತಣ್ಣಗೆ ಆತು ನೋಡ್ರಿ. ಒಂದಿಷ್ಟು ಫೋಟೋಸ್ ಎಲ್ಲ ತಗೊಂಡು ಏನೇನು ತಂದಿದ್ವಿ ಅದನ್ನೆಲ್ಲ ತಿಂದು ಆಮೇಲೆ ರೂಮ್ ಕಡೆ ನಮ್ದು ಪಯಣ ಸ್ಟಾರ್ಟ್ ಆಯ್ತು. ಇಲ್ಲೈತೆ ನೋಡ್ರಿ ಕಾಡು ದಾರಿ. ಈ ಕಾಡು ದಾರಿ ಒಳಗೆ ಬರಬೇಕಾಗಿತ್ತು ನಾವು ಬರುವಾಗ, ಬಟ್ ಕಾಲು ದಾರಿ ಒಳಗೆ ಬಂದುಬಿಟ್ವಿ. ಆಮೇಲೆ ತೂಗು ಸೇತುವೆ ಐತ್ರಿ ಇಲ್ಲಿ, ಇದನ್ನು ಭಾಳ ಮಿಸ್ ಮಾಡಿಕೊಂಡೆ ಬರುವಾಗ. ಹೋಗುವಾಗಂತೂ ಫುಲ್ ಎಂಜಾಯ್ ಮಾಡ್ಕೋತ ಹೋದ್ವಿ. ಆ್ಯಂಡ್ ಈ ಪ್ಲೇಸ್ನ ಬಿಟ್ಟು ಬರೋಕೆ ಮನಸ್ಸಿರಲಿಲ್ಲ. ಏನು ಮಾಡ್ಬೇಕ್ರಿ, ಹೋಗಬೇಕಾಗಿತ್ತು ಮನೆಗೆ. ಸೊ ಹಂಗೆ ತೂಗು ಸೇತುವೆ ಮೇಲೆ ಆಟ ಆಡ್ಕೋತ ನೋಡ್ಕೋತ ನಕ್ಕೋತ ಹೋಗೋದು ಭಾರಿ ಮಜಾ ಅನ್ನಿಸ್ತ ನನಗಂತೂ. ಪ್ಲೇಸ್ ಮಾತ್ರ ಅನಾಹುತ ಐತ್ರಿ. ಏನು ಇಲ್ಲ ಬ್ಲೇಸ್ ಹಾಂ ಹೌದೌದು. ಟೈಮ್ ಅಂತೂ 5 ಗಂಟೆ ಆಗಿತ್ತು ರೀ ಹೋಗುವಾಗ. ಇನ್ನಾದ್ರೂ ರೂಮ ಬರವಲ್ದಾಗಿತ್ತು. ಬಟ್ ಟ್ರೆಕ್ ಗೈಡ್ ಇದ್ರೆ ಅನ್ನೋದು ಒಂದು ಧೈರ್ಯ ಇರ್ತಿತ್ತು. ನಾವಷ್ಟು ಹೋಗಿದ್ರೆ ನಿಜವಾಗ್ಲೂ ಧೈರ್ಯ ಇರ್ತಿರ್ಲಿಲ್ಲ ಏನೋ ಗೊತ್ತಿಲ್ಲ. ಕತ್ಲಾದ್ರೂ ಇನ್ನೂ ರೂಮ ಬರವಲ್ದಾಗಿತ್ತು, ಹಂಗೆ ನಡಿತೀವಿ. ಸೊ ಹೋಗುವಾಗಿರುವಂಥ ಸ್ಪೀಡ್ ಬರುವಾಗಿರ್ತಿರ್ಲಿಲ್ಲ, ಯಾಕಂತಂದ್ರೆ ಟಯರ್ಡ್ ಆಗಿರುತ್ತೆ ರೀ ಅಫ್ಕೋರ್ಸ್. ಹಾಗಾಗಿ ದಾರಿ ಕಡಿಮೆನ ಸ್ಲೋನ ಅನ್ನಿಸ್ತೈತಿ. ಈ ಕಾಡು ದಾಟೋದ್ರಾಗ ಟೈಮ್ 7:30 ಆಗಿತ್ತು. ಹಾಗಾಗಿ ದಾರಿ ಒಳಗಿನ ಊಟ ಕಟ್ಟಿಸ್ಕೊಂಡು ಸೀದಾ ರೂಮಿಗೆ ಹೋಗಿ ಊಟ ಮಾಡಿ ಬಿಟ್ವಿ. ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು ನೋಡ್ರಿ, ಎಷ್ಟು ಕತ್ಲಾಗೈತಿ. ಅಯ್ಯಪ್ಪ, ಫೈನಲಿ ಈಗ ರೀಚ್ ಆದ್ವಿ. ಬೆಳಗ್ಗೆ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿಕೊಂಡು ರೆಡಿ ಆದ್ವಿ ರೀ. 9:30ಗೆ ಟ್ರೈನ್ ಇತ್ತು. ಟ್ರೈನ್ ಹೆಸರು ಬಂದ್ಬಿಟ್ಟು ವಾಸ್ಕೋ ಡಿ ಗಾಮಾ ಅಮರಾವತಿ ಎಕ್ಸ್ಪ್ರೆಸ್ ಅಂತ ಹೇಳಿ. ಅದು ಸೀದಾ ಗದಗಿಗೆ ಹೋಗಿನ ಇಳಿಸ್ತೈತಿ. ಬರುವಾಗೂ ಗದಗಿಂದನೇ ಬಂದ್ವಿ, ಮತ್ತು ಹೋಗುವಾಗೂ ಗದಗಿಗೆ ಹೋದ್ವಿ. ಟ್ರೈನ್ ಅಷ್ಟೇ ಅಲ್ರಿ, ಕಾರ್ನು ತೊಗೊಂಡು ಹೋಗ್ಬೋದು. ಬಟ್ ಫುಲ್ ಟಯರ್ಡ್ ಅನ್ನಿಸ್ತೈತಿ. ನಮಗೆ ಮಾತ್ರ ಟ್ರೈನ್ ಒಳಗೆ ಹೋಗಿ ಟ್ರೈನ್ ಒಳಗೆ ವಾಪಸ್ ಬರೋದ್ರಿಂದ ಒಟ್ಟು ಟಯರ್ಡ್ ಅನ್ನಿಸ್ಲೇ ಇಲ್ಲ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡೋದು ಮಾತ್ರ ಮರೆಯೋಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಹೊಸ ಕಂಟೆಂಟ್ ಜೊತೆ ಹೊಸ ರೆಸಿಪಿ ಜೊತೆ ಸಿಗೋಣ ಅಂತ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.